ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವಳು ನನ್ನ ಮಗಳು ಸಾನ್ವಿ. ಆ್ಯಂಡ್ ನಾವಿದ್ದೀವಿ ನಮ್ಮ ಅಮ್ಮನ ಮನೆಯಲ್ಲಿ ಮೈಸೂರಲ್ಲಿ. ಸೊ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ. ನಾವು ಕೆ.ಆರ್. ನಗರಕ್ಕೆ ಹೋಗಿದ್ದು, ಅಲ್ಲಿ ಜಾತ್ರೆ ಅಟೆಂಡ್ ಮಾಡಿದ್ದು, ಆಮೇಲೆ ಮೈಸೂರಿಗೆ ಬಂದಿದ್ದು, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಅಲ್ಲಿ ಶಾಪಿಂಗ್ ಮಾಡಿದ್ದು ಎಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನಿಮಗೆ ರೆಕಮೆಂಡೇಷನ್ಸ್ ಕೂಡ ಬರುತ್ತೆ. ಆಗ ನೀವು ಎಲ್ಲನೂ ತಪ್ಪದೆ ನೋಡ್ಬೋದು. ಸೊ ಈಗ ಬಂದಿದ್ದೀವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ. ಈಗ ಆಲ್ರೆಡಿ 12:30 1 ಗಂಟೆ ಆಗ್ತಾ ಇದೆ. ಹಾಯ್ ಮಮ್ಮಿ. ಹಾಯ್ ಮಮ್ಮಿ. ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ ನೀವು? 8 ಗಂಟೆಗೆ? 8 ಗಂಟೆಗೆ ಬೆಂಗಳೂರಿಂದಾನೇ ಬರ್ಬೋದಿತ್ತು, ಅಷ್ಟು ಲೇಟ್. ನಾವೇನು ಡೈರೆಕ್ಟ್ ಬಂದಿದ್ದೀವ? ಸುತ್ತಾಡ್ಕೊಂಡು ಬಂದಿದ್ದೀವಿ. ನೋಡು, ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡ್ ಬಂದಿದ್ದೀರಲ್ಲ. ಇದು ಹೊಸ್ದಾಗಿ ತಗೊಂಡ್ರಿ. ಚಾಮುಂಡಿ ಬೆಟ್ಟ ತರ್ಬಾರ್ದ? ಅದು ಬಿಟ್ಟು ಬಾಕಿದೆಲ್ಲ ಮಾರ್ತಿದ್ರು. ಪ್ಯಾರಿಸ್ ಟವರ್ ಮಾರ್ತಿದ್ರು, ಬೆಟ್ಟ ಇರಲಿಲ್ಲ. ಆದಿಯೋಗಿದು ಈಶ್ವರಂದು ಮಾರ್ತಾ ಇದ್ರು. ಸ್ನೇಹಿತರೆ, ಬಂದೀಗ ಊಟ ಮುಗಿಸಿದ್ವಿ. ಇದು ಆದಮೇಲೆ ಡೆಸರ್ಟ್ ಹೇಳಿದ್ನಲ್ಲ, ಊಟ ಆಯಿತು. ಈಗ ಡೆಸರ್ಟ್ ತಿನ್ಕೊಂಡು ಹೊರಗಡೆ ಹೊರಡ್ತಾ ಇದ್ದೀವಿ. ನಾನು ಲಾಂಗ್ ಬ್ಯಾಕ್ ಹೇಳಿದ್ದೆ ನೋಡಿ, ಸೀರೆ ತೊಗೊಂಡು ತುಂಬಾ ದಿನಗಳಾಗೋಯ್ತು, ತೊಗೊಳ್ಳೋಣ ಅಂತಿದ್ದೀನಿ ಮೈಸೂರಿಗೆ ಹೋದ್ರೆ ಅಂತ. ಸೊ ಆಗಲೇ ಹೋಗೋಣ ಅಂದ್ಕೊಂಡೆ. ಅಮ್ಮ ನಾನು ತುಂಬ ದಿನ ಆಯಿತು ಹೋಗಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಆನ್ಲೈನಲ್ಲಿ ನೋಡೇ ಅಂದರು. ನಂಗೆ ಇಷ್ಟನೇ ಆಗಲಿಲ್ಲ ಅಲ್ಲಿ. ಸೊ ಅವ್ರಿಗೂ ತೊಗೊಂಡಿಲ್ಲ, ನನಗೂ ತೊಗೊಂಡಿಲ್ಲ. ಅಮ್ಮ ಸರಿ ಇಲ್ಲಿಗೆ ಬರ್ತೀನಿ ಬಾ, ನಾನು ಬರ್ತೀನಿ ಅಂದರು. ಅಲ್ಲಿಗೆ ಚಾಮುಂಡಿ ಬೆಟ್ಟದಿಂದ ಡೈರೆಕ್ಟು ಮನೆಗೆ ಬಂದುಬಿಟ್ವಿ. ಅಲ್ಲಿಗೆ ಹೋಗಲಿಲ್ಲ, ಇಲ್ಲ ಅಂದಿದ್ರೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದಿದ್ರು ರಾಜೇಶ್. ಮೆತ್ತಿಗೆ ಸೊ ಈಗ ಊಟ ಆಯ್ತಲ್ಲ, 10 ನಿಮಿಷ ಹೊರಡ್ತೀವಿ. ಸಖತ್ ಬಿಸಿಲು, ಕಾರಂತೂ ಬಿಸಿ ಆಗ್ಬಿಟ್ಟಿದೆ. ಒಳಗಡೆ ಹೋಗಿ ಒಂದು ಬ್ಯಾಗ್ ಎತ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಕಾಯ್ತಾ ಕೂತಿದ್ದೀವಿ. ತಣ್ಣಗಾಗಲ್ಲ, ವಿಂಡೋದೆಲ್ಲ ಡೋರ್ ಓಪನ್ ಇಡಬೇಕು. ಡಾಡಾ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ರು ಆಗ್ಲೇ. ಸೊ ಈಗ ಅಮ್ಮ ರೆಡಿ ಆಗ್ತಾರೆ, ಆದ್ಮೇಲೆ ನಾವು ಹೋಗ್ತೀವಿ. ನೋಡೋಣ, ಚೆನ್ನಾಗಿ ಸಿಕ್ಕಿದ್ರೆ ಸಾಕು ನನಗೆ, ಅಷ್ಟೇ ಖುಷಿ. ಇದು ಮೈಸೂರಿನ ಫೇಮಸ್ ಅಕ್ವೇರಿಯಮ್, ಅಂಡರ್ ವಾಟರ್ ಝೋನು. ಇದ್ರ ಮುಂದೆ ಸ್ವಲ್ಪ ಹೋದರೆ ಅಲ್ಲಿ ಸ್ನೋ ಸಿಟಿ ಸಿಗತ್ತೆ, ಹಾಗೆ ಝೂ ಸಿಗತ್ತೆ. ಅದ್ರ ಮುಂದೆ ಅಂದರೆ ಚಾಮುಂಡಿ ಬೆಟ್ಟ ಸಿಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಸ್ಯಾಂಡ್ ಮ್ಯೂಸಿಯಂ ಸಿಗುತ್ತೆ, ಹಾಗೆ ಸೀ ಶೆಲ್ಸ್ದು ಸಮಥಿಂಗ್ ಏನೋ ಮಾಡಿದಾರಂತೆ, ಅಲ್ಲಿ ಅದು ಸಿಗತ್ತೆ. ಸೊ ನಾವು ಈಗ ಹೊರಟು ಹಾರ್ಡಿಂಗ್ ಸರ್ಕಲಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಹೋಗ್ತಾ ಇರೋದು ಗಾಂಧಿ ಸ್ಕ್ವೇರ್, ದೊಡ್ಡ ಗಡಿಯಾರ ಅಂತ ಹೇಳ್ತಾರೆ ಅಲ್ಲಿಗೆ. ಸೊ ನಮ್ಮ ಏರಿಯಾದಿಂದ ಅಂದರೆ ಮೈಸೂರಲ್ಲಿ ಸ್ನೇಹಿತರೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದಕ್ಕೆ ಏನು ಕಷ್ಟನೇ ಆಗೋದಿಲ್ಲ. ಹೋದ್ವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಹತ್ತತ್ರನೇ ಇದೆ, ಅಷ್ಟು ಟ್ರಾಫಿಕ್ ಕೂಡ ಇರೋದಿಲ್ಲ. ನಾಟ್ ಲೈಕ್ ಬ್ಯಾಂಗ್ಳೂರಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ಯಾವುದೋ ಒಂದು ಊರಿಗೆ ಹೋಗಿ ಬಂದ್ವೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಇದು ಅರಮನೆಯ ಮುಂಭಾಗ. ಇದು ನೋಡಿ, ಅರಮನೆಗೆ 3 ಎಂಟ್ರೆನ್ಸ್ ಇದೆ. ಮೇನ್ ಎಂಟ್ರೆನ್ಸ್ ನಾವು ಹೋಗೋ ಜನಗಳಿಗೆ ಬಿಡೋ ಅಂಥದ್ದು. ಸೊ ಇದು ಒಂದು. ಇದರ ಆಪೋಸಿಟ್ ರೋಡಲ್ಲಿ ಹೋದರೆ ಅದು ಗಾಂಧಿ ಸ್ಕ್ವೇರ್ ಸಿಗತ್ತೆ, ಅಶೋಕ ರೋಡ್ ಸಿಗತ್ತೆ. ಇದು ದೊಡ್ಡ ಗಡಿಯಾರ, ಏನೋ ಕಾರ್ಯಗಳು ನಡೀತಾ ಇದೆ, ರಿಪೇರಿಂಗ ಅಥವಾ ಏನಾದರೂ ಚೇಂಜಸ್ ಮಾಡ್ತಾ ಇದ್ದಾರಾ ನೋಡಬೇಕು.
ದರ ಓಕೆ ಸರಿ, ಇಷ್ಟ ಆದರೆ ತಗೋಬಿಟ್ಟ. ಅದೇ ಹೇಳ್ತಿರೋದು. 4,000ನ. ಓಕೆ. ಇದು ಪಟ್ಟಂಪಟ್ಟಿ ಇದು ಚೆನ್ನಾಗಿ ಬಟ್ ಅದೇ ಪ್ಲೇನ್ ಥರ ಕಾಣುತ್ತೆ. ಇವರು ಸ್ನೇಹಿತರೆ ನನ್ನನ್ನು ಐಡೆಂಟಿಫೈ ಮಾಡಿ ನನ್ನ ಹಳೆ ಫಾಲೋವರ್ ಅಂತೆ ಸಬ್ಸ್ಕ್ರೈಬರ್ ಅಂತೆ ಮಾತಾಡ್ಸಿದ್ರು. ಶಿ ಈಸ್ ಅ ವೆರಿ ಇನ್ಸ್ಪೈರಿಂಗ್ ಲೇಡಿ ಅಂತ ಹೇಳ್ಬೋದು. ಶಿ ಈಸ್ ಅ ಮದರ್ ಆಫ್ 2 kids. ನಾನು ಆವಾಗ ನನ್ನ ಮಕ್ಕಳಿಗೋಸ್ಕರ ಟೈಮ್ ಕೊಡಬೇಕು ಅಂತ, ಶಿ ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ಅಂತೆ ಸೈನ್ಸಲ್ಲಿ. ಆದರೆ ಮಕ್ಕಳಿಗೋಸ್ಕರ ಟೈಮ್ ಕೊಡಬೇಕು ಅಂತ ನಾನು ಸ್ಟಡೀಸ್ನ ಕಂಟಿನ್ಯೂ ಮಾಡಲಿಲ್ಲ. ಬಟ್ ನಾವು ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಅದಕ್ಕೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಹೇಳಿದ್ದೀನಿ ಅವ್ರಿಗೆ, ನಿಮ್ಮದು ಎಕ್ಸಾಮ್ ಎಲ್ಲ ಆದಮೇಲೆ ತಿಳಿಸಿ ನನಗೆ ನಿಮ್ಮ ರಿಸಲ್ಟನ್ನು ಅಂತ. ಆಲ್ ದ ಬೆಸ್ಟ್ ಕೂಡ ವಿಶ್ ಮಾಡಿದ್ದೀನಿ. ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನನ್ನ ಇನ್ನೊಬ್ರು ಫಾಲೋವರ್ಸ್ ಸಿಕ್ಕಿದ್ರು. ಅವ್ರು ಮಾತಾಡ್ಸಿದ್ ಕೂಡ ತುಂಬ ಖುಷಿ ಆಯಿತು. ಮಗು ಕೂಡ ತುಂಬಾ ಕ್ಯೂಟಾಗಿ ಮಾತಾಡ್ತಾ ಇತ್ತು. ಆ ಮಗುಗೆ ಟೀಚರ್ ಆಗಬೇಕು ಅಂತ ಆಸೆ ಅಂತೆ. ಪಾಪ ಟೀಚರ್ ಆಡ್ತಾ ಕೈಗೆ ಗಾಯ ಕೂಡ ಮಾಡ್ಕೊಂಡಿತ್ತು. ಬಟ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇಬ್ರು. ಮುಂದೆ ಕಾಣ್ತಾ ಇರೋದು ಗಾಂಧಿ ಸ್ಕ್ವೇರ್. ಅಲ್ಲಿ ಗಾಂಧಿ ಸ್ಟ್ಯಾಚು ಕೂಡ ಇದೆ. ಈ ಸರ್ಕಲಲ್ಲಿ ತುಂಬ ರೋಡ್ಗಳಿದೆ. ಓಕೆ, ಈ ರೋಡಲ್ಲಿ ಈಗ ಈ ಕಡೆ ರೋಡ್ ಸ್ಟ್ರೇಟ್ ಹೋದರೆ ಅಲ್ಲಿ ಮೆಟಲ್ಸ್ ಅಂಗಡಿ ಇದೆ, ಅಲ್ಲಿ ಸ್ಟೀಲ್ ಅಂಗಡಿಗಳು ಕೂಡ ಇದೆ. ಅಶೋಕ ರೋಡ್ಗೆ ಹೋದರೆ ಅಲ್ಲಿ ಎಲೆಕ್ಟ್ರಿಕಲ್ಸ್ ಕೂಡ ಸಿಗುತ್ತೆ. ಸೊ ನಾನು ಕೂಡ ಇಲ್ಲಿ ಒಂದು ಹತ್ರನೇ ಇತ್ತಲ್ಲ ಅಂದ್ಬಿಟ್ಟು ಒಂದು ಸ್ಟೀಲ್ ಅಂಗಡಿಗೆ ಬಂದಿದ್ದೀನಿ. ಒಂದು ಸ್ಟೀಲ್ ಪಾತ್ರೆ ನೋಡೋಣ ಅಂತ ಹೇಳಿ. ಮಂದ ಇದ್ರೆ ದುಡ್ಡು ಜಾಸ್ತಿ, ತೆಳು ಇದ್ರೆ ದುಡ್ಡು ಕಡಿಮೆ. ನೀನು ತಗೋ, ಫಸ್ಟ್ ತೂಕ ಹಾಕ್ತಿದ್ದು ತಗೋ. ನಾನು ಹಾಲು ಬಿಸಿ ಮಾಡೋದಕ್ಕೆ ಪಾತ್ರೆ ತೊಗೊಳ್ಳೋಣ ಅಂತ ಬಂದಿದ್ದು. ಆದರೆ ಅದು ಇಲ್ಲಿ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದು ಎಕ್ಸ್ಕ್ಲೂಸಿವ್ ಸ್ಟೀಲ್ ಅಂಗಡಿ ಮತ್ತು ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀವಿ ಅಂದರು. ಎಲ್ಲ ಪಾತ್ರೆಗಳು ಇಲ್ಲಿ kg ಲೆಕ್ಕದಲ್ಲಿ ತೊಗೊಳೋದು. ಇದೊಂದು ಇಷ್ಟ ಆಯಿತು. ಬಟ್ ಇದು ತುಂಬಾ ಮಂದ ತಳ ಇದೆ, ಲೈಕ್ ಡಬಲ್ ಸ್ಯಾಂಡ್ವಿಚ್ ಬಾಟಮ್ ಅಂತ ಹೇಳ್ತಾರಲ್ಲ. ಹಾಲು ಬಿಸಿ ಮಾಡೋಕ್ಕೆ ನನಗೆ ಅಷ್ಟು ಬೇಡ ಅಂದೆ. ಆದರೂ ರಾಜೇಶ್ ಅದು ಎರಡು ಬೇರೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಇದು ತುಂಬ ಚೆನ್ನಾಗಿದೆ, ಇದು ತಗೋ ಅಂತ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಸೈಜ್ದು ಗ್ಲಾಸಸ್ ಕೂಡ ತೊಗೊಳ್ತಾ ಇದ್ದೀನಿ. ಲೈಕ್ ಹಾಲು, ಕಾಫಿ ಕುಡಿಯೋದಕ್ಕೆ, ಕಾಫಿ ಟೀ ಕುಡಿಯೋದಕ್ಕೆ ಚಿಕ್ಕದು ಇದೆ ನಮ್ಮ ಮನೇಲಿ. ಆದರೆ ಇದು ಹಾಲು ಕುಡಿಯೋದಕ್ಕೆ ಅದಕ್ಕಿಂತ ಒಂಚೂರು ದೊಡ್ಡದು ತೊಗೊಳ್ತಾ ಇದ್ದೀನಿ. ಇದು ಕೂಡ kg ಲೆಕ್ಕನೇ, ಯಾವುದೇ ಸೈಜ್ ತೊಗೊಳ್ಳಿ kg ಲೆಕ್ಕದಲ್ಲೇ ಕೊಡೋದು. ಈಗ ನಾವು ಮನೆಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ. ಟೈಮ್ 8 ಗಂಟೆ ಆಗ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಸಯ್ಯಾಜಿರಾವ್ ರೋಡ್ಗೂ ಹೋಗೋಣ ಅಂತ. ಆಮೇಲೆ ನಾನು ಸ್ವಲ್ಪ ಮೆಟಲ್ ಅಂಗಡಿಗಳು ನೋಡಬೇಕಿತ್ತು. ಅಲ್ಲಿ ಒಂದು ಚೊಂಬು ತೊಗೋಬೇಕಿತ್ತು, ಬಿಂದಿಗೆ ತೊಗೊಳ್ಬೇಕಿತ್ತು. ಬಟ್ ಟೈಮ್ ತುಂಬಾ ಆಗಿತ್ತು. ಸಾನುಗೆ ಬಿಟ್ಬಿಟ್ಟು ಬಂದಿದ್ವಿ. ಪಾಪ ಅವಳು ಒಬ್ಬಳಿಗೆ ಬೋರ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ನಾವು ಸರಿ ಬೇಡ ಬಿಡು, ಅಲ್ಲಿ ಹೋದ್ರೆ ಇನ್ನೂ 1 hour ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಅದರ್ವೈಸ್ ಇವತ್ತು ಸಯ್ಯಾಜಿರಾವ್ ರೋಡ್ ಕೂಡ ಒಂದು ರೌಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇದು ಹಾರ್ಡಿಂಗ್ ಸರ್ಕಲ್ಲು. ನೋಡಿ ನಮ್ಮ ಮೈಸೂರು ರಾತ್ರಿ ಹೊತ್ತು ಲೈಟಿಂಗ್ಸಲ್ಲಿ ಹೇಗೆ ಕಾಣುತ್ತೆ ಅಂತ. ಇವಾಗೇನು ದಸರಾ ಟೈಮಲ್ಲಿ 10 ದಿನದಲ್ಲಿ 1 ದಿನ ಬಂದರೂ ಸಾಕು, ಮೈಸೂರು ಫುಲ್ ಝಗಮಗ ಕಾಣ್ತಾ ಇರುತ್ತೆ. ಇದು ಐಸ್ ಆ್ಯಪಲ್ ಸಾನುನ ಫೇವ್ರೆಟ್, ಅವ್ರ ಅಪ್ಪನ ಫೇವ್ರೆಟ್ ಕೂಡ. ಬಟ್ ಅವ್ರ ಅಪ್ಪನಿಗಿಂತ ಜಾಸ್ತಿ ಮಗಳಿಗೇನೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೆ ಸಾಕು ಬೇಕು 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 ಅಂತಾಳೆ. ಅದಕ್ಕೆ ರಾಜೇಶ್ ನೋಡಿದ ತಕ್ಷಣನೇ ಫಸ್ಟ್ ಈ ಸಮ್ಮರ್ ಸೀಸನ್ನ ಫಸ್ಟ್ ಐಸ್ ಆ್ಯಪಲ್ ಇದು.
ಸ್ನೇಹಿತರೆ ಮನೆಗೆ ಇವಾಗ ಬಂದ್ವಿ. ಬರ್ತಾ ಹಾಗೆ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಸಖತ್ ದಾವಾಗ್ತಾ ಇತ್ತು. 1 ಲೀಟ್ರ್ ನೀರು ತೊಗೊಂಡೋಗಿದ್ದು ಖಾಲಿನೇ ಆಗೋಯ್ತು. ಅದು ಹೊರಗಡೆ ಬರೋ ಅಷ್ಟೊತ್ತಿಗೆ ಖಾಲಿ ಆಗೋಯ್ತು. ಸೊ ಹಾಗೆ ಬರ್ತಾ ಶುಗರ್ ಕೇನ್ ಜ್ಯೂಸ್ ಕುಡಿದು ಇವಾಗ ಮನೆಗೆ ಬಂದು ಸಾನುಗೆ ಐಸ್ ಆ್ಯಪಲ್ ತೊಗೊಂಡಿದ್ದು ರಾಜೇಶ್. ಅಲ್ಲಿ ಡ್ರೆಸ್ ಸಾನುಗೆ ಯಾವುದೂ ಇಷ್ಟನೇ ಆಗಲಿಲ್ಲ ನನಗೆ ತೊಗೊಳ್ಬೇಕು ಅಂತ. ಒಂದು ಲೆಹೆಂಗಾ ಟೈಪ್ ಇತ್ತು, ಬಟ್ ಅದು ಬರೀ ಲೆಹೆಂಗಾ ರೆಡಿ ಇದೆ, ಬ್ಲೌಸ್ ನಾವೇ ಹೊಲಿಸ್ಬೇಕು, ಮತ್ತೆ ಅದಕ್ಕೆ ಇನ್ನೂ ಇನ್ವೆಸ್ಟ್ ಮಾಡಬೇಕು. ಬೇಡ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಫ್ರಾಕ್ ಅವಳ ಸೈಜ್ದು ಅಲ್ಲಿ ಸಿಗಲಿಲ್ಲ. ಸೊ ಈಗ ಅಮ್ಮ ತೊಗೊಂಡಿರೋ ಸೀರೆ ತೋರಿಸ್ತೀನಿ. ಸೊ ಇದು ನನಗೆ ಇಷ್ಟ ಆಗಿತ್ತು. ತೊಗೊಮ್ಮ ಚೆನ್ನಾಗಿದೆ, ಒಂಥರ ಶೈನಾಗಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತೆಗ್ಸಿದ್ದು. ಸೊ ನೆಕ್ಸ್ಟ್ ಸೀರೆ ಅಮ್ಮ ಇಷ್ಟಪಟ್ಟು ತೊಗೊಂಡಿತ್ತು. ಇದು ಲೈಟ್ ವೇಟ್ ಅಂತ ಅಮ್ಮ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ರು. ಸೊ ಫೆಸ್ಟಿವ್ ವೇರ್ಗೆ ಅಮ್ಮನಿಗೆ ಇಷ್ಟ ಆಗಿದ್ದು ಸಿಗ್ಲಿಲ್ವಂತೆ. ಅದಕ್ಕೆ ಹಬ್ಬ ಹತ್ತಿರ ಬಂದಾಗ ಇನ್ನೊಂದು ಸಾರಿ ಹೋಗ್ತೀನಿ, ಇವಾಗ ಸಾಕು ಡೈಲಿ ವೇರ್ಗೆ ಅಂದ್ಬಿಟ್ಟು ಚೆನ್ನಾಗಿದೆ. ಇದು ಲೈಟ್ ವೇಟ್, ಈ ಶಕೆಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೊಂಡ್ರು. ಸ್ನೇಹಿತರೆ ಹೇಳಿದ್ನಲ್ಲ, ಇದು ನಾನು ಇವಾಗ ತೆಗೆಕ್ಕೆ ಹೋಗಲ್ಲ, ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಬೇಕು, ಟೈಮ್ ಆಗುತ್ತೆ. ಅದೊಂದು ಸೀರೆ ಅಂಡ್ ಸ್ಟೀಲ್ ಪಾತ್ರೆ ತೊಗೊಂಡೆ. ಆ್ಯಂಡ್ ಇಲ್ಲೂ ಸ್ವಲ್ಪ ಇದೆ, ನಾನು ನಿಮಗೆ ಬೆಂಗಳೂರು ತಲುಪಿದ ಮೇಲೆ ತೋರಿಸ್ತೀನಿ. ಇನ್ನು ಬೇರೆ ಅಂಗಡಿಗೆ ಹೋಗಬೇಕಿತ್ತು, ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹೋಗಲಿಲ್ಲ. ನಾವು ಮತ್ತೆ ತೊಗೊಂಡಿರೋಗೆ 2 ಸೀರೆ, ನಂಗೆ 2 ಸೀರೆನಾ ಅಂತ ಅದು ಹುಡುಕೋದಕ್ಕೇ ಎಷ್ಟು ಟೈಮ್ ಹಿಡಿಸ್ತು ಗೊತ್ತಾ. ಕಲೆಕ್ಷನ್ಸ್ ಅಷ್ಟೊಂದು ಖುಷಿ ಕೊಡಲಿಲ್ಲ ಇವತ್ತು. ಇಲ್ಲಾಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ, ಇದು ತಗೊಳ್ಳ ಅಂತ. ಇವತ್ತು ಅಷ್ಟೊಂದು ಇರಲಿಲ್ಲ. ಮೇ ಬಿ ಹಬ್ಬದ ಹತ್ತತ್ರ ಇನ್ನೂ ಬರ್ಬೋದು. ಅಲ್ಲಿ ಇನ್ನೂ ಇತ್ತಮ್ಮ ಸೀರೆಗಳು, ಬಟ್ ಅವ್ರು ಇನ್ನೂ ಕೌಂಟಿಂಗ್ ಆಗಿಲ್ಲ, ನಾವು ಕೊಡೋದಿಲ್ಲ ಅಂದ್ಬಿಟ್ರು. ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋದಿತ್ತು, ಹಬ್ಬದ ಹತ್ತತ್ರ ಬರ್ಬೋದೇನೋ. ಎನಿವೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೀಗಿತ್ತು. ನಮ್ಮ ಮೈಸೂರು ಎಕ್ಸ್ಪ್ಲೋರೇಷನ್ ಬೆಳಿಗ್ಗೆಯಿಂದ ರಾತ್ರಿ ತನಕ ಬರೀ ಸುತ್ತಾಡೋದೇ ಆಗಿದೆ. ಆ್ಯಂಡ್ ಇವತ್ತು ನನಗೆ ತುಂಬ ಜನನೇ ಸಿಕ್ಕಿದ್ರು. ಸೀರೆ ಅಂಗಡಿಲೇ 2 ಸಿಕ್ಕಿದ್ರು, ದೇವಸ್ಥಾನದಲ್ಲಿ 1 ಸಿಕ್ಕಿದ್ರು. ಸೊ ತುಂಬ ಖುಷಿ ಆಯಿತು ನೀವು ಮಾತಾಡ್ಸಿದ್ದು. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಬಾಯ್ ಬಾಯ್. ತಲುಪಿದ್ದೀವಿ ಬ್ಯಾಂಗ್ಳೂರು. ನೈಸ್ ರೋಡ್ ಎಂಟರ್ ಆಗಿದ್ದೀವಿ. ಇಷ್ಟೊತ್ತು ಸಾನು ಮಲಗಿದ್ದು, ಹಿಂದೆ ಮಲಗಿಸಿದ್ದೀನಿ ನೋಡಿ. ಇವತ್ತು ಪುಣ್ಯಕ್ಕೆ ನಮ್ಮ ಸಾನುಗೆ ಕಾರ್ ಫೋಬಿಯಾ ಆಗಿಲ್ಲ, ಸೆನ್ಸೇಷನ್ ಏನೂ ಆಗ್ತಾ ಇಲ್ವಂತೆ. ಸಾನುಗೆ ಪಾಪ ನಾನು ಬೆಳಿಗ್ಗೆಯಿಂದ 1 ಹನಿ ನೀರು ಕೊಟ್ಟಿಲ್ಲ. ನಾನು ಅವಳಿಗೆ ಪಾಪ ಹೊಟ್ಟೆ ಸಿಗ್ತಲ್ವಾ, 3 hour ಆಗುತ್ತೆ ಅಂತ ಏನಾದರೂ ತಿನ್ನೋದಕ್ಕೆ ಕೊಟ್ಟಿರ್ತೀನಿ, ಆಗ ವಾಮಿಟ್ ಆಗುತ್ತೆ. ಇವತ್ತು ಏನೂ ಕೊಟ್ಟಿಲ್ಲ, ಜಸ್ಟ್ ಏಳ್ಸಿದ ತಕ್ಷಣವೇ ಬ್ರಷ್ ಮಾಡಿ ಎಲ್ಲ ರೆಡಿಯಾಗಿ ಕಾರಲ್ಲಿ ಬಂದು ಕೂತ್ಕೊಂಡಿರೋದು. 1/2 hour ಹೊರಟಿದ್ದಾಳೆ ಅವಳು. ಏನೂ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ. ನಾನು ತಿಂದೆ ಬಿಸ್ಕೆಟು ಬ್ರೆಡ್ಡು, ಬಟ್ ಅವಳು ಕೊಟ್ಟಿಲ್ಲ. ಪುಣ್ಯಕ್ಕೆ ಇವತ್ತು ಏನೂ ಆಗಿಲ್ಲ. ಈಗ ಇನ್ನೊಂದು 45-1 hour ಮನೆಗೆ ತಲುಪ್ತೀವಿ. ಏನೋ ಹೈವೇ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲದೆ ಫಾಸ್ಟಾಗಿ ಬಂದುಬಿಟ್ವಿ. ನನಗೆ ಅರ್ಜೆಂಟ್ ಕೆಲಸ ಏನೂ ಇಲ್ಲ. ಬೆಂಗಳೂರು ತಲುಪಿದ ಮೇಲೆ ಸಾನುಗೂ ಏನೂ ಇಲ್ಲ ಇವತ್ತು. ಹಾಗೆ ಅಲ್ಲಿ ನಾವು ಪೆಟ್ರೋಲ್ ಹಾಕ್ಸಿದ್ವಿ, ಅವರು ಅಲ್ಲಿ ಪೇಪರ್ ಕೊಟ್ಟರು. ಪೇಪರ್ ಓದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಸಾನುಗೆ ವಾಮಿಟ್ ಸೆನ್ಸೇಷನ್ ಶುರು ಆಯಿತು. ಹಾಗೆ ಹೋಯಿತು. ನೀರು ಕುಡಿದಿಲ್ಲ, ಆದ್ರೂ ಹೋಗ್ಬೇಕಂತೆ. ನಾನು ಹೋಟೆಲ್ಸಲ್ಲಿ ಎಲ್ಲೂ ಹೋಗೋದು ಬೇಡ, ತಡ್ಕೊಳ್ತು, ಸ್ವಲ್ಪ ತಡ್ಕೊ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹುಡುಗಿ ಕೂತವಳೆ. ಸೊ ನಾನು ಹೊಟ್ಟೆ ಇದೆ ನನಗೆ, ಅದಕ್ಕೆ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲೇ ತಿನ್ನೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಸಾನಿಗೆ ಅರ್ಜೆಂಟ್ ಆಗ್ಬಿಟ್ಟಿದ್ದೆಲ್ಲ, ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಹೋಗಿ ತಿನ್ನೋದು. ನನಗೆ ಬಿಟ್ಟರೆ ನಾನು ಇಲ್ಲೇ 10 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತೀನಿ. ಅದು ಹೊಟ್ಟೆ ರೋಟಿ ಗತಿರೋದ್ರಿಂದ 10:35. ಸ್ನೇಹಿತರೆ, ರೀಚ್ಡ್ ಅವರ್ ಹೋಮ್ ಸ್ವೀಟ್ ಹೋಮ್. ಎಲ್ಲೇ ಹೋದರೂ ಮನೆಗೆ ಬಂದಾಗ ಆಗೋವಂಥ ನೆಮ್ಮದಿ, ಖುಷಿ ಎಲ್ಲೇ ಹೋದರೂ ಆಗೋದಿಲ್ಲ. ಅದು ಮನೆಗೆ ಬಂದಾಗ ವಾಪಸ್ ಆಗುತ್ತಲ್ವ, ಚೆನ್ನಾಗಿರುತ್ತಲ್ವ. ಮನೆಗೆ ಬಂದಮೇಲೆ ಎಲ್ಲ ಕೆಲಸನೂ ಎಲ್ಲ ಶುರು ಆಗುತ್ತೆ. ಈಗ ಕೆಲಸಗಳು ಜಾಸ್ತಿ ಆಗುತ್ತೆ, ಬಟ್ ಸ್ಟಿಲ್ ಏನೋ ಒಂಥರ ಖುಷಿ, ನೆಮ್ಮದಿ.
ಬಂದ ತಕ್ಷಣ ಹೊಟ್ಟೆ ಹಸಿತೈತಲ್ಲ, ಪೇಟ್ ಪೂಜಾ ಆಯಿತು. ಈಗ ಕಾಮ್ದೂಜ ಅಂದರೆ ಹೋಗಬೇಕಾದ್ರೆ ಸ್ವಲ್ಪ ಜಾಸ್ತಿ ಏನು ಮೆಸ್ಸಿಲ್ಲ, ಜಾಸ್ತಿ ಇಲ್ಲ. ಯಾಕಂದರೆ ಮಧ್ಯಾಹ್ನ ಅಲ್ವಾ ಹೋಗಿದ್ದು, ಎಲ್ಲ ನಿಧಾನಕ್ಕೆ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಹೋಗಿದ್ದು. ಈಗ ಏನಿದ್ರೂ ತಂದಿರೋವಂಥ ಬ್ಯಾಗೇಜ್ ಎಂಟಿ ಮಾಡಬೇಕು. ಅದು ತುಂಬಾ ಇದೆ, ಊರಿಂದು ಇಲ್ಲಿದು ಮನೆ ತುಂಬಾ ಧೂಳಾಗ್ಬಿಟ್ಟಿದೆ. ಒಂದು ದಿನ ಇಲ್ಲ ಅಂದ್ರೇ ಅಷ್ಟು ಧೂಳಾಗಿರತ್ತೆ. ಇಷ್ಟು ದಿನ ಬಿಟ್ಟಿದ್ದೀನಲ್ಲ, ಎಲ್ಲ ಕಡೆನೂ ಧೂಳು. ಅಡುಗೆ ಮಾಡೋಕ್ಕಂತೂ ಇಲ್ಲಿ ಮನಸ್ಸೇ ಬರೋದಿಲ್ಲ. ಎಲ್ಲನೂ ಇಲ್ಲಿ ಕ್ಲೀನ್ ಮಾಡಿ, ಆಮೇಲೆ ಗುಡಿಸಿ, ಡೈನಿಂಗ್ ಟೇಬಲು, ಟಿ ವಿ ಯೂನಿಟು ಆ್ಯಂಡ್ ಬೆಡ್ ಸ್ಪ್ರೆಡ್ಸ್ ಎಲ್ಲ ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದ್ರ ಮೇಲೂ ಧೂಳು ಕೂತಿರುತ್ತೆ. ತಂದಿರೋ ಅಂಥ ಬಟ್ಟೆಗಳನ್ನೆಲ್ಲನೂ ವಾಶ್ಗೆ ಹಾಕೋ ಹಾಗಿದ್ರೆ ಹಾಕಿಬಿಟ್ಟು, ಅಂದರೆ ತುಂಬ ಬಟ್ಟೆಗಳಿತ್ತು. ನಾನು ಅಲ್ಲಿ ಊರಿಗೆ ಹೋದಾಗ ಅಲ್ಲಿ ಯಾವುದೂ ಒಗಿಲೇ ಇಲ್ಲ. ನಾನ್ ವೆಜ್ ಊಟಕ್ಕೆ ಹೋಗಿದ್ದಲ್ವ, ನಾನು ಹಾಕಿದ್ದ ಬಟ್ಟೆ ಎಲ್ಲನೂ ಕೂಡ ಒಗಿತೀನಿ. ಹಾಗೆ ಇವತ್ತು ಇನ್ನು ಸ್ನಾನ ಕೂಡ ಮಾಡಿಲ್ಲ ನಾನು. ಅಲ್ಲಿ ಎದ್ದ ತಕ್ಷಣವೇ ಬಂದಿದ್ದು. ಶಕೆ ಇರುತ್ತಲ್ವ, ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು. ಈಗೇನು ಮೈಸೂರು ಬೆಂಗಳೂರು ರೋಡು ಏನು ತುಂಬ ದೂರ ಅಂತ ಅನ್ಸೋದಿಲ್ಲ. ರೋಡ್ಗೆ 2 hour 2.5 hour ಅಷ್ಟೇ. ಆದರೆ ನಮ್ಮದು ಸಿಟಿ ಒಳಗಡೆ ಇರೋದ್ರಿಂದ ಬೆಂಗಳೂರಿಗೆ ರೀಚ್ ಆದಮೇಲೆ ಕೂಡ ನಮಗೆ ಮತ್ತಷ್ಟು ಮೋರ್ ದ್ಯಾನ್ 1 hour ಆಗತ್ತೆ ಟೈಮು. ಹಾಗಾಗಿ ಸ್ವಲ್ಪ ದೂರ ಅನ್ಸುತ್ತೆ ಅಷ್ಟೇ. ಸೊ ಈಗ ನಾನು ಎಲ್ಲನೂ ಕ್ಲೀನ್ ಮಾಡಿ ಅಡುಗೆಗೆ ಶುರು ಮಾಡ್ತಾ ಇದ್ದೀನಿ. ಅಂದರೆ ಲೈಟಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ಸೊ ಇವತ್ತು ಅಲ್ಲಿಂದನೇ ನುಗ್ಗೆಕಾಯಿ ತಂದಿದ್ನಲ್ಲ, ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದರೊಂದಿಗೆ ಸ್ನೇಹಿತರೆ ನಾನು ನನ್ನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಹಾಗೆ ನಮ್ಮ ಟ್ರಿಪ್ ಅಥವಾ ವಿಸಿಟ್ ಅಥವಾ ವೆಕೇಷನ್ ವ್ಲಾಗ್ಸ್ ಕೂಡ ಇದರೊಂದಿಗೆ ಎಂಡ್ ಆಗುತ್ತೆ. ನಾಳೆಯಿಂದ ನೀವು ನನ್ನ ಬ್ಯಾಂಗ್ಳೂರಿನ ರೆಗ್ಯುಲರ್ ರುಟೀನ್ ವ್ಲಾಗ್ಸನ್ನು ನೋಡ್ತೀರಾ. ಸೊ ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ.